ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ. ಇವತ್ತು ಒನ್ಸ್ ಅಗೇನ್ ಒಂದು ಹೈ ಪ್ರೋಟೀನ್ ದೋಸೆನ ಮಾಡೋದು ಕಲ್ತಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ಇಲ್ಲಿ ನಾನು 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಅರ್ಧ ಗ್ಲಾಸಷ್ಟು ಮಿಶ್ರಣ ಬೇಳೆಗಳು, ಎಲ್ಲ ಬೇಳೆಗಳು, ತೊಗರು ಬೇಳೆ, ಮಸೂರ್ ದಾಲ್, ಮೈಸೂರು ದಾಲ್ ಅಂತೆಲ್ಲ ಇರುತ್ತಲ್ವ, ಆ ಎಲ್ಲ ಬೇಳೆಗಳನ್ನು ಚೆನ್ನಾಗಿ ತೊಳೆದು ಇದಕ್ಕೊಂದು 4 ಒಣಮೆಣಸಿನಕಾಯಿನ ಸೇರಿಸಿದ್ದೀನಿ. ನಾನು ಇದನ್ನು ಚೆನ್ನಾಗಿ ತೊಳೆದು ಒಂದು 5 ರಿಂದ 6 ಅವರ್ ನೆನೆ ಇಡಬೇಕು. ಆ್ಯಕ್ಚುಲಿ ನಾನು ನೈಟೇನೆ ನೆನೆ ಇಟ್ಟಿದ್ದೆ. ಸೊ ಮಾರನೇ ದಿನ ನಾನು ಬೆಳಗ್ಗೆ ಇದನ್ನು ರುಬ್ಬಿಟ್ಟು, ಇದನ್ನೇನು ನಾವು ಹುಳಿ ಬರ್ಸೋದು ಬೇಕಾಗಿಲ್ಲ, ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಇದನ್ನು ಈ ತೆಳ್ಳಗೆ ಈ ಹದಕ್ಕೆ ಇದನ್ನ ಮಾಡಿಕೊಂಡು ಜಸ್ಟ್ ಹಂಚ ಮೇಲೆ ಒಯ್ದರೆ ಆಯಿತು. ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಬೇಕಾದರೂ ರೆಡಿ ಮಾಡ್ಕೋಬೋದು ನೀವು. ನೋಡಿ, ಇಲ್ಲಿ ನಾನು ಒಂದು 4 ಸ್ಪೂನ್ ಎಣ್ಣೆಗೆ ನಾನಿಲ್ಲಿ ಒಂದು ಈರುಳ್ಳಿನ, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆನ, ಆಮೇಲೆ ಕರಿಬೇವನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ತಾ ಇದ್ದೀನಿ ಇಲ್ಲಿ. ಸೊ ಇದೆಲ್ಲ ಬೆಂದಾದ ನಂತರ ಸ್ವಲ್ಪ ಈರುಳ್ಳಿ ಎಲ್ಲ ಮೆತ್ತಗಾಗುತ್ತಲ್ವ, ಅದನ್ನು ಹಿಟ್ಟಿಗೆ ಸೇರಿಸ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಆಲೂಗಡ್ಡೆ ಪಲ್ಯ ಇವತ್ತು ಕೂಡ ಮಾಡಲಿಲ್ಲ, ಚಟ್ನಿನೇ ಮಾಡಿದೆ ನಾನು. ನನ್ನ ಹಸ್ಬೆಂಡಿಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ, ಬಟ್ ನಾನೇ ಮಾಡ್ತಾಯಿಲ್ಲ ಇತ್ತೀಚೆಗೆ, ಟೈಮ್ ಸಾಲ್ತಾ ಇಲ್ಲ ನನಗೆ ಅದೆಲ್ಲ ಮಾಡೋಕ್ಕೆ ಬೆಳಗ್ಗೆ. ಸೊ ಚಟ್ನಿನೂ ತುಂಬ ಸಿಂಪಲ್ಲಾಗೆ ಮಾಡಿಕೊಂಡೆ ಇವತ್ತು. ಇದಕ್ಕೆ ಯಾವ ಚಟ್ನಿ ಬೇಕಾದರೂ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಶೇಂಗಾಗೆ ಈರುಳ್ಳಿ ಸೇರಿಸಿ, ಟೊಮೆಟೊ ಸೇರಿಸಿ, ಉಪ್ಪು, ಸ್ವಲ್ಪ ಖಾರ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ಬಿಟ್ಟು ಎಲ್ಲ ಒಟ್ಟಿನಲ್ಲಿ ಒಂದು ಬಾಣಲೆಯಲ್ಲಿ ಹಾಕಿ ಹುರಿದ್ಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸಿ, ಕೊತ್ತಂಬರಿ ಸೇರಿಸಿ ಅದನ್ನು ರುಬ್ಬದೆ, ಏನೋ ಒಂದು ಚಟ್ನಿ ರೆಡಿ ಆಯಿತು ಅಂತ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಹುಳಿಯಾಗಿ ಖಾರವಾಗಿ ಟೇಸ್ಟಿಯಾಗೇ ಇತ್ತು. ನೀವು ಬೇಕಾದರೆ ಇದಕ್ಕೆ ಯಾವ ಚಟ್ನಿ ಕಾಂಬಿನೇಷನ್ ಬೇಕಾದ್ರೂ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಮಾತ್ರ ಶೇಂಗಾ ತೊಗೊಂಡಿದ್ದೀನಿ. ಬೆಳಗ್ಗೆ ಒಂದು ಹೊತ್ತಿಗೆ ಆಗೋಷ್ಟು ಸಾಕು ಅನ್ನಿಸ್ತು ನನಗೆ. ಸೊ ಹಾಗೆ ಒಂದು ಈರುಳ್ಳಿನ ನಾನು ಹೀಗೆ ರಫಾಗಿ ಚಾಪ್ ಮಾಡಿದ್ದೀನಿ ಉದ್ದುದ್ದಕ್ಕೆ. ಸೊ ಇದನ್ನು ಲೋ ಫ್ಲೇಮಲ್ಲಿ, ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೆ ಅನಿಸುತ್ತೆ. ಇಟ್ಬಿಟ್ಟು ಇದಕ್ಕೆ ಒಂದು ಟೊಮೆಟೊನು ಕೂಡ ಸೇರಿಸಿ ಆಲ್ಮೋಸ್ಟ್ ಜಸ್ಟ್ 1 ಟೀ ಸ್ಪೂನ್ ಎಣ್ಣೆ ಮಾತ್ರ ನಾನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಎಲ್ಲ ಚೆನ್ನಾಗಿ ಬೆಂದಾದ ನಂತರ ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಬಿಟ್ಟು ಮತ್ತೆ ತಿರ್ಗಾ ಇದಕ್ಕೆ ಚೆನ್ನಾಗಿ ನಾವು ಹುರಿಬೇಕಾಗತ್ತೆ. ಇದಕ್ಕೇನೆ ಇಲ್ಲೇ ಹುರಿತಾ ಇರಬೇಕಾದ್ರೆ ನಾನು ಇದಕ್ಕೆ ಉಪ್ಪು ಕೂಡ ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು. ಹಾಗೆಯೇ ಒಂದು ಚಿಕ್ಕ ಸ್ಪೂನ್ ಇಟ್ಕೊಂಡಿದ್ದೀನಿ ಖಾರ ಪುಡಿ. ಖಾರ ಜಾಸ್ತಿ ಬಳಸಲ್ಲ ನಾವು ಮನೇಲಿ, ಬಟ್ ಸ್ವಲ್ಪನೇ ಒಂದು ಚಿಕ್ಕ ಸ್ಪೂನಷ್ಟು ಖಾರ ಪುಡಿ ಇಲ್ಲಿ ಹಾಕ್ಬಿಟ್ಟು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಆಗೋಷ್ಟು ನಾನು ಇದು ಕೂಡ ತೊಗೊಂಡಿದ್ದೀನಿ, ಹುಣಸೆ ಹಣ್ಣನ್ನು, ಹಾಗೆ ಕೊತ್ತಂಬರಿ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಇದಕ್ಕೆ ಆ್ಯಕ್ಚುಲಿ ಇಷ್ಟ ಆದ ನಂತರ ತಣ್ಣಗಾದ್ಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಬೇಕಿದ್ರೆ ಒಗ್ಗರಣೆ ಕೊಡ್ಬೋದು, ಇಲ್ಲ ಹಾಗೆ ತಿಂದರೂ ಆಗುತ್ತೆ. ತುಂಬಾ ಟೇಸ್ಟ್ ಕೊಡುತ್ತೆ ಆ ದೋಸೆ ಜೊತೆಗೆ ಕಾಂಬಿನೇಷನ್. ಬಟ್ ನಾನಿಲ್ಲಿ ಆ ರುಬ್ಬೋ ವೀಡಿಯೋನ ನಾನು ತೊಗೊಳಕ್ಕಾಗಲಿಲ್ಲ, ತುಂಬ ಅರ್ಜೆಂಟಾಗಿ ಹೋಗಿತ್ತು. ಬೆಳಗ್ಗೆ ನನ್ನ ಮಗಳು ಆಲ್ರೆಡಿ ಇವತ್ತು ತುಂಬಾ ಲೇಟಾಗಿ ಹೋದ್ಲು ಸ್ಕೂಲ್ಗೆ. ಸೊ ಅದೇ ಒಂದು ಸ್ವಲ್ಪ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ವೀಡಿಯೋ ಅದನ್ನು. ಸೊ ಇಲ್ಲಿ ನಾನು ಆಲ್ರೆಡಿ ಹುರಿದಿಟ್ಟಿದ್ದೆ ಅಲ್ವಾ ದೋಸೆಗೆ ಈರುಳ್ಳಿ, ಆಮೇಲೆ ಕರಿಬೇವನ್ನ, ಒಗ್ಗರಣೆನ, ಅದನ್ನು ಇಲ್ಲಿ ಸೇರಿಸ್ಕೊಂಡು, ಇಲ್ಲಿ ನಾವು ನಮ್ಮ ಮನೇಲಿ ಐರನ್ ಹಂಚನ್ನೇ ಬಳಸೋದು ನಾವು, ಬೇರೆ ನಾನ್ ಸ್ಟಿಕ್ ಹಂಚನ್ನು ನಾನು ಇಟ್ಟಿಲ್ಲ. ಸೊ ಇದು ಜಸ್ಟ್ ನೀರು ದೋಸೆನ ಹೇಗೆ ನಾವು ಹಿಂಗೆ ಉಯ್ದು ಬಿಡ್ತೀವಲ್ವ ಇದ್ರ ಮೇಲೆ, ಹಂಚ ಮೇಲೆ, ಅದೇ ಥರನೇ ಇಲ್ಲಿನೂ ನಾನು ಜಸ್ಟ್ ಈ ಥರ ಬಿಟ್ಟರೆ ಆಯಿತು ಹಂಚ ಮೇಲೆ. ನಮ್ಮ ದೋಸೆ ತಾನಾಗೆ ಎದ್ದು ಬರುತ್ತೆ, ನಾವು ಜಾಸ್ತಿ ಎಫರ್ಟ್ ಏನೋ ಹಾಕೋದು ಬೇಕಾಗಿಲ್ಲ. ಯಾಕಂದರೆ ತೊಗರು ಬೇಳೆ ಎಲ್ಲ ಹಾಕಿರ್ತೀವಲ್ವ, ತುಂಬ ಗರ್ಗರಿಯಾಗಿ ತಾನೇ ಎದ್ದು ಬರುತ್ತೆ ದೋಸೆ ಆ್ಯಕ್ಚುಲಿ. ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಏನು ಬೇಕಾಗಿಲ್ಲ. ನೀವು ಬೇಕಾದರೆ ಇದಕ್ಕೆ ತುಪ್ಪನ ಹಾಕ್ಕೊಂಡು ತಿನ್ಕೋಬೋದು, ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಇದ್ರ ಜೊತೆಗೆ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಗರ್ಗರಿಯಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ನನಗೆ ಈ ಥರ ದೋಸೆ ತುಂಬಾ ಇಷ್ಟ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ.
ಇದು ವಿತೌಟ್ ಚಟ್ನಿ ಕೂಡ ಮಕ್ಕಳಿಗೆ ಹಾಗೆ ಕೊಟ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ನಾವು ಆಲ್ರೆಡಿ ಇದರಲ್ಲಿ ಒಣಮೆಣ್ಸಿನ್ಕಾಯಿನ ಸೇರಿಸಿ ಉಪ್ಪು ಸೇರಿಸಿ ರುಬ್ಬಿರ್ತೀವಿ ಅಲ್ವಾ, ಆಮೇಲೆ ಒಗ್ಗರಣೆ ಕೂಡ ಕೊಟ್ಟಿರ್ತೀವಿ. ಒಂದು ಸತಿ ಇದರಿಂದ ನಾನು ಪಡ್ಡು ಕೂಡ ಮಾಡಿ ನೋಡಬೇಕು ಚೆನ್ನಾಗಿ ಬರುತ್ತಾ ಹೇಗೆ ಅಂತ. ಹೋಪ್ಫುಲಿ ಚೆನ್ನಾಗೇ ಬರುತ್ತೆ ಅನ್ಕೊತೀನಿ. ಯಾಕಂದರೆ ದೋಸೆನೇ ಇಷ್ಟು ತಾನಾಗಿ ಬರ್ತಾ ಇದೆ, ಚೆನ್ನಾಗಿ ಜಾಸ್ತಿ ಎಫರ್ಟ್ ಆಗ್ತೆ ಅಂತಂದರೆ ಐ ಆಮ್ ಶ್ಯೂರ್ ಪಡ್ಡು ಕೂಡ ಚೆನ್ನಾಗೇ ಬರುತ್ತೆ. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಬಂತಾ ಅಥವಾ ತುಂಬ ಜಿಗ್ಗಿಟ್ಟಾಗೋಯ್ತಾ ಅಂತನೋ ರಿಸಲ್ಟ್ನ. ಬೆಳಗ್ಗೆ ನನ್ನ ಮಗಳಿಗೆ ತಿಂಡಿ ಕೊಟ್ಟು ಡಬ್ಬ ಎಲ್ಲ ಪ್ಯಾಕ್ ಮಾಡಿ ಅವಳನ್ನ ಸ್ಕೂಲಿಗೆ ಬಿಟ್ಟಾದ ನಂತರ ನಾನು ಇಲ್ಲೊಂದು ಸ್ವಲ್ಪ ವಾಕ್ ಮಾಡ್ಕೊಂಬರೋಣ ಅಂತ ನನ್ನ ಹಸ್ಬೆಂಡ್ನ ಕರ್ಕೊಂಡು ವಾಕಿಂಗಿಗೆ ಬಂದೆ ನಮ್ಮ ಮನೆ ಹತ್ತಿರ ಇರೋ ಪಾರ್ಕಿಗೆ. ಈ ಪಾರ್ಕಲ್ಲಿ ಆ್ಯಕ್ಚುಲಿ ನಾನು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ. ಒಂದು ಲಾಂಗ್ ಚೈನ್ನ ಎಲ್ಲ ಹಾಕ್ಕೊಂಡು ತುಂಬ ಜನ ಓಡಾಡ್ತಾ ಇರ್ತಾರೆ ನೈಟಿ ಮೇಲೆ, ಹಾಗೆಯೇ ನಾರ್ಮಲ್ ಟಾಪ್ನ ಹಾಕ್ಕೊಂಡು ಹೊರಗಡೆನೇ ಚೈನ್ನ ಬಿಟ್ಕೊಂಡು. ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಏರ್ಪಡಿಸಿದ್ರು ನಮ್ಮ ಪೊಲೀಸರು. ನಾವು ಕೊಟ್ಟಿರೋ ದೇಶ ಇದು. ಎಲ್ಲನೂ ಪೊಲೀಸರ ಜವಾಬ್ದಾರಿನೇ ಅಲ್ಲ, ಎಲ್ಲ ಕಡೆ ಪೊಲೀಸರು ಇರೋಕ್ಕಾಗಲ್ಲ ಅಲ್ವಾ. ಸೊ ನಾವು ಹೆಣ್ಮಕ್ಳು ಅಥವಾ ಮಕ್ಕಳ ಜೊತೆ ನಾವು ಲೋನಾಗಿ ಓಡಾಡ್ತಾ ಇರಬೇಕಾದ್ರೆ ಹೇಗಿರಬೇಕು ನಮ್ಮ ಹುಷಾರಲ್ಲಿ ಅಂತನ್ನೋ ಒಂದು ಅವೇರ್ನೆಸ್ನ ತುಂಬಾ ಚೆನ್ನಾಗಿ ಇವರು ಹೇಳಿಕೊಟ್ರು. ಆಮೇಲೆ KSP ಆ್ಯಪ್ನ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೇಕನ್ನೋ ಒಂದು ಮಾಹಿತಿನ ಕೊಟ್ಟರು. ಆ್ಯಕ್ಚುಲಿ ನನ್ನ ಹತ್ರ ಆಲ್ರೆಡಿ ಇದೆ KSP ಆ್ಯಪ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್. ಇಟ್ ಇಸ್ ವೆರಿ ಹೆಲ್ಪ್ಫುಲ್. ನಾನಂದರೂ ಎಲ್ಲ ಹೆಣ್ಮಕ್ಳಿಗೂ ಸ್ಪೆಷಲಿ ರೆಕಮೆಂಡ್ ಮಾಡ್ತೀನಿ ಈ ಆ್ಯಪ್ನ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದಕ್ಕೆ. ಇಟ್ ಇಸ್ ವೆರಿ ಯೂಸ್ಫುಲ್ ಆ್ಯಪ್. ಅನಾನಿಮಸ್ಲಿ ಕೂಡ ನಾವು ನಮ್ಮ ರಿಪೋರ್ಟ್ಸ್ನ ಅಲ್ಲಿ ದಾಖಲು ಮಾಡ್ಬೋದು ಅಲ್ಲಿ. ಸೊ ಇಷ್ಟು ನನ್ನ 2 ದಿನದ ಒಂದು ಕಂಬೈನ್ಡ್ ವ್ಲಾಗ್ ಆಗಿತ್ತು. ಇಲ್ಲಿಗೆ ನಾನು ನನ್ನ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಭೇಟಿಯಾಗೋಣ. ನಮಸ್ಕಾರ.